ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ KKMS ಜಿಲ್ಲಾ ಸಮಿತಿ ವತಿಯಿಂದ ಇಂದು ಕುರುಗೋಡು ತಾಲೂಕಿನಲ್ಲಿ ನರೇಗಾ ಉದ್ಯೋಗ ಖಾತ್ರಿ ಸಮಸ್ಯೆ ತಗೊಂಡು ಹೋರಾಟ ಮಾಡಿದ್ವಿ. ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ಮುಖ್ಯವಾಗಿ ಏನು ಕೇಂದ್ರ ಸರ್ಕಾರ 2025ರಲ್ಲಿ BBG ರಾಮ್ಜಿ ಮಸೂದೆಯನ್ನು ಜಾರಿಗೆ ಮಾಡಿದ್ದಾರೆ, ಇದನ್ನು ವಿರೋಧಿಸ್ಬಿಟ್ಟು ನಾವು ಹೋರಾಟ ಮಾಡಿದ್ವಿ. ಏನು 2005ರಿಂದ ಇಲ್ಲಿಯವರೆಗೂ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಿದ್ರು. ಇನ್ನು ಮುಂದೆ ಈ BBG ರಾಮ್ಜಿ ಹೆಸರಿನಲ್ಲಿ ಮುಂದೆ ಕೆಲಸ ಇರೋದಿಲ್ಲ. ಯಾಕಂದರೆ ಇದು ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಅಂತೇಳಿ ಈ ರೀತಿ ಹಣದ ತಾರತಮ್ಯ ಮಾಡಿದ್ದಾರೆ. ಇದು ನಾವು ಅತ್ಯಂತ ಖಂಡನೀಯ ಅಂತಲೇ ಹೇಳ್ತೀವಿ. ಯಾಕಂದರೆ 2005ರಿಂದ ಇಲ್ಲಿವರೆಗೂ ಕೇಂದ್ರ ಸರ್ಕಾರನೇ ಅಮೌಂಟ್ ಆಗ್ತಿತ್ತು. ಈಗ ಏಕೈಕಿ ರಾಜ್ಯ ಸರ್ಕಾರ ಮೇಲೂ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಇಬ್ಬರು ಇವತ್ತು ಬಡ ಕೂಲಿ ಕಾರ್ಮಿಕ ವಿರುದ್ಧವಾಗಿ ಇವತ್ತು ನೀತಿ ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ರೈತ ಸಂಘಟನೆ KKMS ಇಂದ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ BBG ರಾಮ್ಜಿ ಕೈ ಬಿಡಬೇಕಂತೇಳಿ ನಾವು ಆಗ್ರಹಿಸ್ಬಿಟ್ಟು ನಾವು ಹೋರಾಟ ಮಾಡಿದ್ದೀವಿ. ಇನ್ನೊಂದು ಏನು ಇವತ್ತು ಬಡ ಕೂಲಿ ಕಾರ್ಮಿಕರು ಇದೇ ಉದ್ಯೋಗ ಖಾತ್ರಿನ ಆಸರೆ. ಯಾಕಂದರೆ ಕಳೆದ 10-15 ವರ್ಷಗಳಿಂದ ನೋಡ್ತಾ ಇದ್ವಿ, ಯಾವುದೇ ಒಂದು ರೈತರ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ, ಬೀಜ ಗೊಬ್ಬರ ದುಬಾರಿ ಆಗಿದೆ. ಇಂಥ ಒಂದು ಕಷ್ಟದ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಆಸರೆ ಅಂದರೆ ಇವತ್ತು ಉದ್ಯೋಗ ಖಾತ್ರಿ. ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ತೆಗಿಬಾರ್ದು, BBG ರಾಮ್ಜಿ ಕಾಯ್ದೆ ಜಾರಿಗೆ ಆಗಬಾರ್ದು ಅಂತೇಳಿ ಹೋರಾಟ ಮಾಡ್ತಾ ಇದ್ವಿ. ಈ ಕೂಡಲೇ ಈ ವರ್ಷದಿಂದಲೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮುಂದುವರಿಸಬೇಕು. ಅದೇ ರೀತಿ ವರ್ಷಕ್ಕೆ 200 ದಿನ ಕೆಲಸ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಇವತ್ತು ಕುರುಗೋಡಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಇವತ್ತು ಸಾಂಕೇತಿಕ ಪ್ರತಿಭಟನೆ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಯವರು, ಸಂಬಂಧಪಟ್ಟ ಇಲಾಖೆಯವರು ಇದನ್ನು ತುರ್ತಾಗಿ ಇವತ್ತು ಕ್ರಮ ತಗೋಬೇಕು. ಇನ್ನು ಮುಂದೆ ಇದೇನಾದರೂ BBG ರಾಮ್ಜಿ ರದ್ದಾಗಿಲ್ಲ ಅಂದರೆ ಹಳ್ಳಿಗಳಲ್ಲಿ ನಾವು ನರೇಗಾ ಉಳಿಸಿ ಹೋರಾಟ ಸಮಿತಿ ಮಾಡಿಕೊಂಡು ರೈತರಲ್ಲಿ ಜಾಗೃತಿ ಮೂಡಿಸಿ, ಏನು BBG ರಾಮ್ಜಿ ಬಂದರೆ ಯಾವ ರೀತಿ ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಕಳ್ಕೊಳ್ತಾರೆ, ಇದ್ರ ರೀತಿ ಯಾವ ರೀತಿ ಹೋರಾಟ ಮಾಡಬೇಕಂತೇಳಿ ಅವರ ಕಾರ್ಮಿಕರಲ್ಲಿ ಒಂದು ಜಾಗೃತಿ ಮೂಡಿಸಿ ಒಂದು ಬಲಿಷ್ಠ ಹೋರಾಟನ ಬೆಳೆಸೋ ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ನಾವು ಪ್ರಚಾರ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಕ್ಕೆ ನಮ್ಮ KKMS ನೇತೃತ್ವದಲ್ಲಿ ನಾವು ಮಾಡ್ತೀವಿ. ನರೇಗಾ ಉಳಿಸಿ ಹೋರಾಟ ಸಮಿತಿ ಕೂಡ ನಾವೆಲ್ಲ ಹಳ್ಳಿಗಳಲ್ಲಿ ಗ್ರಾಮ ಘಟಕಗಳ ರಚನೆ ಮಾಡಿ ಒಂದು ಬಲಿಷ್ಠ ಹೋರಾಟಕ್ಕೆ ಮುಂದಾಗಬೇಕಂತೇಳಿ ಈ ಮೂಲಕ ಹೇಳ್ತಾ ಇದ್ವಿ. AIKM ಜಿಲ್ಲಾಧ್ಯಕ್ಷ ಕುರುಗೋಡು ತಾಲೂಕಿನಲ್ಲಿ ನರೇಗಾ ವಿಚಾರವಾಗಿ ಪ್ರತಿಭಟನಾ ಕಾರ್ಯಕ್ರಮ ಮಾಡಿದಿವತ್ತು. ಈ ಏನು ನರೇಂದ್ರ ಮೋದಿಯವರು ಚಳಿಗಾಲದ ಅಧಿವೇಶನದಲ್ಲಿ ಈ BBG ರಾಮ್ಜಿ ಅಂತೇಳಿ ಒಂದು ಹೊಸ ಕಾಯ್ದೆ ಮಾಡಿದ್ದಾರೆ. ಆ ಕಾಯ್ದೆ ಬಂದಿಗಿನಾಗಿ ಮುಂದೆ ಏನು ಮೊದಲು ಏನಿತ್ತಲ್ಲ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದು ಹೋಗ್ತದೆ. ಗ್ರಾಮೀಣ ಪ್ರದೇಶದ ಜನರು ತಮ್ಮ ಕೆಲಸವನ್ನು ಕಳ್ಕೊಳ್ತಾರೆ. ಈಗ ಮೋದಿ ಏನು ಮಾಡಿದ್ದಾರೆ, ಒಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಅಂತ ಹೇಳಿ ಒಂದು ಗೊಂದಲ ಸೃಷ್ಟಿ ಮಾಡಿ ಇವತ್ತಿನ ತನಕ ಅದ್ರ ಬಗ್ಗೆ ಏನು ಯಾವುದೇ ಒಂದು ನಿರ್ಧಾರ ಮಾಡಿಲ್ಲ. ಉದ್ಯೋಗ ಖಾತ್ರಿ ಕಾರ್ಮಿಕರು ಇವತ್ತು ಅತಂತ್ರದಲ್ಲಿದ್ದಾರೆ. ನಾವು ಇದರ ವಿರುದ್ಧವಾಗಿ ಇವತ್ತು ಕುರುಗೋಡು ತಾಲೂಕಿನಲ್ಲಿ ತಾಲೂಕು ಪಂಚಾಯತಿ ಮುಂದೆ ಒಂದು ಗಟ್ಟಿ ಹೋರಾಟ ಮಾಡಿದ್ವಿ, ಸಾಂಕೇತಿಕವಾಗಿ ಹೋರಾಟ ಮಾಡಿದ್ವಿ. ಮುಂದೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ನಾವು ಆ ಕಾಯ್ದೆ ಬಗ್ಗೆ ತಿಳುವಳಿಕೆ ಹೇಳಿ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತೀನಿ. AIKMS ಕುರುಗೋಡು ತಾಲೂಕು ಅಧ್ಯಕ್ಷರು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.